ನೀನು ಅಷ್ಟು ತಿಂದಿದ್ದೀಯಲ್ಲ ನೋಡಿ ಬಿಲ್ಲು ತೋರಿಸು ನನಗೆ. ನಾನು ತಿನ್ನದಕ್ಕೆ ನೀನು ಬಿಲ್ಲು ಕೊಡುವುದ? ಮತ್ತೆ ಕೊಡದೆ ಬಿಡ್ತೇನ? ಇದಕ್ಕಿಂತ ದೊಡ್ಡ ಬಿಲ್ಲು ಉಂಟು ನನ್ನಲ್ಲಿ. ಎಲ್ಲಿ ಉಂಟು? ಎಷ್ಟು ಮಂದಿಗಳು ಒಂದು ನನ್ನ ಕಾಡಿಗೆ ಅವರಲ್ಲಿ ಆಯುಧಗಳು ಬಿಲ್ಲು ಬಾಣ ಅದು ಇದು ಅಂತ ಅವರನ್ನು ತಿಂದು ಮುಗಿಸಿ ಮತ್ತೆ ಮಾಡುವುದು. ನೀನು ತಿಂದಲ್ಲೆಲ್ಲ ಬಿಲ್ಲು ಹಿಡ್ಕೊಂಡು ಓಡುವುದೇ? ಓಡುವುದಲ್ಲ, ಕೊಂಡೋಗಿ ನಮ್ಮ ಗುಹೆಯಲ್ಲಿ ರಾಶಿ ಹಾಕಿದ್ದೇನೆ. ಹೌದಾ? ಆಯುಧ ಬೇಕಾದ್ರೆ ನಾನು ಕೊಡ ಬಂದೆ. ನನಗೆ ಬೇಡ, ನನಗೆ ಕೈಯೊಳ ಆಯುಧ. ಹೌದಾ? ಹಾಗಾಗಿ ಹೇಳ್ತೇನೆ, ಏನೋ ನಿನ್ನ ಬಿಲ್ಲು ಮುಂದೆ ಅದು ಬೇಡ, ನಿನ್ನನ್ನು ನುಂಗುತ್ತೇನೆ, ನಿನ್ನನ್ನು ಕೊಲ್ಲುತ್ತೇನೆ. ಆಮೇಲೆ ಅವರ ಸುದ್ದಿ ಬೇಡ, ಜಾಗ್ರತೆ. ಜಾಗ್ರತೆ ಮತ್ತೆ ಅವರ ಸುದ್ದಿ ಯಾಕೆ? ನಿನ್ನನ್ನು ತಿನ್ನುವುದಿಲ್ಲ ಮತ್ತೆ ಅವರನ್ನು ಬಿಡುವುದು ಹೇಗೆ? ನನ್ನನ್ನು ತಿನ್ಲಿಕ್ಕೆ ನಾನು ಬಿಟ್ಟರೆ ಬೇಡ. ನೀನು ಮನುಜನೋ ರಾಕ್ಷಸನೋ ಎಂತದ್ದು ಗೊತ್ತಿಲ್ಲ. ಹೌದಾ? ನಿನಗೆ ಯಾವ್ದು ಗೊತ್ತಿಲ್ಲ. ನಾನು ನಿನ್ನ ಜೀವ ಕೊಂದೆ. ಲೋಕದ ಒಳಿತಿಗಾಗಿ ಕಲ್ಯಾಣವನ್ನು ಮಾಡುವ ತಪಸ್ಸನ್ನು ಮಾಡುವವರೇ ಋಷಿಮುನಿಗಳು. ಮುನಿಜನರ ಅರ್ಥವೇಗವು ಸ್ವರ್ಗ ಲೋಕದಲ್ಲಿಗೆ ಬರುತ್ತದೆ. ಹಾಗಾದ್ರೆ ಈ ರೀತಿಯಾಗಿ ಕಣ್ಣೀರು ಸುರಿಸಬೇಕು ಅಂತ ಇದ್ರೆ, ಅವರ ಹಣವನ್ನು ಇಲ್ಲಿವರೆಗೆ ಬರಬೇಕು ಅಂತ ಇದ್ರೆ ಅವರಿಗೆ ಕಷ್ಟ ಬಂದಿದೆ ಅಂತ ಅರ್ಥಲ್ವಾ? ಅವರ ಕಷ್ಟವನ್ನು ಹೋಗಲಾಡಿಸಬೇಕಾದ ಇಂದ್ರನಾಥನ ಕರ್ತವ್ಯವೇ ಹೌದು. ಯಾರಿಂದ ಕಷ್ಟ ಬಂದಿದೆ, ಯಾರು ಅವರಿಗೆ ಕಷ್ಟವನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ಇರವನ್ನು ತಿಳಿಯುವುದಕ್ಕಾಗಿ ಇಂದ್ರನಾಥ ತೆರಳಬೇಕು. ತೆರಳಬೇಕು ಅಂತ ಇದ್ರೆ ವಾಹನದ ಅವಶ್ಯಕತೆ ಇದೆ ಅಲ್ವಾ? ಕಾಣುತ್ತಾ ಇದೆ.
ವಾಹನದ ಅಗತ್ಯವಿದೆ. ಕಾಣುತ್ತಾ ಇದೆ ವೇಗವನ್ನೇ ವಾಹನವಾಗ್ತೇನೆ. ಅದರ ಮೇಲೆ ಕುಳಿತುಕೊಂಡು ಗಗನ ಪಥದತ್ತ ಸಂಚರಿಸ್ತೇನೆ. ಕತ್ತೆತ್ತಿ ನೋಡಿದ್ರೆ ಮೇಘಗಳ ಮೇಲೆ ಒಬ್ಬ ಕುಳಿತು ಸಾಗುತ್ತಾ ಇದ್ದಾನೆ. ಅವನಿಗೊಂದು ದೊಡ್ಡಸ್ತಿಗೆ ನನಗೆ ವ್ಯೋಮ ಸಂಚಾರ ಮಾಡಲಿಕ್ಕೆ ಆಗ್ತದೆ ಅಂತ. ಏನು ಅವನಿಗೆ ಮಾತ್ರ ಸಾಮರ್ಥ್ಯವೇ? ನನಗಿಲ್ವೇ? ಈ ಕ್ಷಣವೇ ನಭಕ್ಕ ಏಳುವೆ. ಅದನ್ನು ನಿನಗೆ ಲೆಕ್ಕ ಮಾಡುವಷ್ಟು, ಅದನ್ನು ತಿಳಿಯುವಷ್ಟು ಸಾಮರ್ಥ್ಯ ನಿನಗಿಲ್ಲ, ಜಾಗ ಇಲ್ಲ. ಎಷ್ಟು ಅಗಲ ಇದೆ ಹೇಳು. ಅಂತಹ ಧರ್ಮ ನಿನ್ನಲ್ಲಿ ಇರ್ತಿದ್ರೆ ಮಾನವರಿಗೆ ನೀನು ಕಷ್ಟ ಕೊಡುತ್ತಿರಲಿಲ್ಲ. ಹಾಗಾಗಿ ನಿನ್ನ ಇರವನ್ನು ತಿಳಿಯುವುದಕ್ಕಾಗಿ 3 ಲಾಖದವರೆಗಿದ್ದಂತಹ ನಾವೇ ಈ ಧರೆಗೆ ಇಲ್ಲಿ ಬರಬೇಕಾಯ್ತು. ಹಾಗೆ ಮೇಲೆ ಮುಖವಾಗಿ ಬರ್ತಾ ಇದೆ. ಕರೆದು ನಿಲ್ಲಿಸಿದ್ದೇನೆ. ಇಂತಹ ಕೃತ್ಯವನ್ನು ಎಸಗಿದೆ ಎಂದಾದ್ರೆ ನಿನ್ನ ಅಂತ್ಯವಾಗಿ ಜಗದ ಚಕ್ರವಾಣು. ಶಾಂತಿ ಸಿಕ್ಕಲಿಲ್ವಾ? ಶಾಂತಿ ಸಿಕ್ಕಿತ್ತು, ಆದ್ರೆ ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಹೋಯ್ತು. ಎಲ್ಲಿದೆ ಶಾಂತಿ? ಎಲ್ಲಿದೆ? ನಮ್ಮ ಹೊಟ್ಟೆಯಲ್ಲಿದೆ. ಹೌದಾ? ಜಗದ ಶಾಂತಿಯನ್ನು ಮುರಿದು ಮುಟ್ಟಿದ್ದೇವೆ. ಇದ್ದಿದೆಯಲ್ಲ ವಿಕಾಸಿಕ ಬಂದಲ್ಲ ಈಗ ನೀನು ಲೋಕದ ಶಾಂತಿ ಪಾಲಕ ದೇವೇಂದ್ರ ಹಾಗೆ ಹೀಗಂತೆ ಹೇಳ್ಕೊಂಡು ಏನು ನನ್ನನ್ನು ತಡೆದೆ ಅಂತಾದ್ರೆ ಏನಾದ್ರು ನನ್ನನ್ನು ಹಿಡಿದು ಕಡೆ ಬಾಯಲ್ಲಿಟ್ಟು ನಂಗ 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 ಅಂತ ಜಗನ್ ತಿಂದೆನು. ಹೌದಾ?
ಹಾಗೆ ಅಷ್ಟು ಧೈರ್ಯ ನಿನ್ನಲ್ಲಿ ಉಂಟು ತಾನೆ? ಎಲ್ಲ ಈ ತನಕ ನಿನಗೆ ಹೇಳುವವರು ಕೇಳುವವರು ಯಾರು ಇಲ್ಲದೆ ಇರಬಹುದು. ನೀನೊಬ್ಬ ಬಲಾನ್ವಿತ ಎನ್ನುವ ಹಾಗೆ ನಿನ್ನಲ್ಲಿ ಅಹಂಕಾರ ತುಂಬಿದೆ. ನಿನ್ನ ಬಲವನ್ನು ಕುಗ್ಗಿಸುವುದಕ್ಕಾಗಿ ಇದೋ ಕರದಿರುವಂತಹ ಕುಲೀಶದಿಂದ ಮುಗಿಸ್ತೇನೆ. ಈ ಕಾಡಲ್ಲಿ ಸಂಚರಿಸುವವರು ಎಲ್ಲರಿಗೂ ಗೊತ್ತಿದೆ ನಾನೇನು ಅಂತ. ಓಹೋ, ನಾನು ಪರಾಕ್ರಮಿತ ಅವರು ಮಾನ್ಯವಾಗಿ ಆಗಿದೆ. ಹೌದಲ್ಲ? ನಿನ್ನ ಮಾನ್ಯವನ್ನು ಏನು ಮಾಡ್ತಾರೆ? ಒಂದು ಹೊಲದ ವಜ್ರದ ದಿಕ್ಕಿದರು ಈ ಮಂದಮತಿ ದುರುಳ ಅಹಂಕಾರದಿಂದ ಗೊಬ್ಬಿ ಮುಂದುವರಿಯುತ್ತಾ ಇದ್ದಾನೆ. ಈ ರೀತಿಯಾಗಿ ಅವನನ್ನು ಸುಮ್ಮನೆ ಬಿಟ್ಟಂತಾದ್ರೆ ಲೋಕದ ಜನರಿಗೆ ಬದುಕುವುದಕ್ಕೆ ಕಷ್ಟ. ಅದಕ್ಕಾಗಿ ಈಗಲೇ ಒಂದು ಉಪಾಯವನ್ನು ಹೂಡಿದ್ದೇನೆ. ಕರದಲ್ಲಿರುವಂತಹ ವಜ್ರಾಯುಧದಿಂದ ಈತನ ತಲೆ